ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ಇದೇ 6-3-2025 10-3-2025 5 ದಿನಗಳ ವಿಜೃಂಭಣೆಯಿಂದ ನಡೆಯುವ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವ ಕುರಿತು ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಅರ್ಚಕರು ಆದ ಚಾಮರಾಜ ಒಡೆಯರ್ 5 ದಿನಗಳ ಕಾಲ ನಡೆಯುವ ನೈವೇದ್ಯ, ನಿವಾಳಿಕೆ, ಮಹಾಪ್ರಸಾದ ಹಾಗೂ ಕಾರ್ಯಕ್ರಮಗಳ ವಿವರಣೆಯನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಕೆಮಲಾಪುರದಿಂದ ಶ್ರೀ ಅರಣ್ಯ ಸಿದ್ದೇಶ್ವರನ ಪಲ್ಲಕ್ಕಿ ಬರುತ್ತದೆ ಹಾಗೂ ಕಾಡಾಪುರದಿಂದ ಕೆರೂರದಿಂದ ಮಲಕಾರ ಸಿದ್ದೇಶ್ವರನ ಪಲ್ಲಕ್ಕಿ ಇಲ್ಲಿ ಯಲ್ಪರಟ್ಟಿಗೆ ಬರುತ್ತದೆ. ಇಬ್ಬರು ಅಣ್ಣ ತಮ್ಮ ಕೂಡಿ ನಾಳೆ ಸಾಯಂಕಾಲ ಬಂದು ರಾತ್ರಿ ಕೊತ್ತಲಕೇರಿ ಮಲಕಾರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಲಕಾರ ಸಿದ್ದೇಶ್ವರನ ವಸ್ತಿ, ಇಲ್ಲಿ ಕೆಮಲಾಪುರದಿಂದ ಬಂದ ಯಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಕೆಮಲಾಪುರ ಅರಣ್ಯ ಸಿದ್ದೇಶ್ವರನ ವಸ್ತಿ. ಆಯ್ತು ರಾತ್ರಿ 12 ಗಂಟೆ ಮುಂದೆ ಇಲ್ಲಿದು ಎದ್ದು ನಸಿಕಿನಲ್ಲಿ 4 ಗಂಟೆಗೆ ಅಣ್ಣ ತಮ್ಮರ ಭೇಟಿ, ಇದರ ಭೇಟಿ ಶುಕ್ರವಾರ ಬೆಳಿಗ್ಗೆ ನಸಿಕಿನಲ್ಲಿ 4 ಗಂಟೆಗೆ ಚಾಲು ಆಗುತ್ತದೆ. ದಂಡವತ್ತ ಕಾರ್ಯಕ್ರಮವೂ ಚಾಲು ಆಗುತ್ತದೆ. ಮುಂದೆ ಎಲ್ಲ ಗ್ರಾಮದವರು ಊಟ ಅನ್ನ ಪ್ರಸಾದ ಚಾಲು ಮಾಡುತ್ತಾರೆ. ಈ ಪ್ರಥಮ ನೈವೇದ್ಯ ನಾಳೆ ಚಮ್ಮಳಿಗೆ ಮಾಡ್ಕೊಂಡು ಮಾದಿಗ ಸಮಾಜದವರು ಅವರ ಬಂದು ನಿವಾದಿ ತೆಗೆದುಕೊಂಡು ಬಂದು ಇಲ್ಲಿ ನಿವಾದಿ ಕೊಟ್ಟು ಅರಣ್ಯ ಸಿದ್ದಪ್ಪಗೆ ಚಮ್ಮಳಿಗೆ ಮಾಡ್ಕೊಂಬರ್ತಾರೆ. ಆ ಚಮ್ಮಳಿಗೆ ಕೊಟ್ಟು ಅವ್ರದ್ದು ಕಾರ್ಯಕ್ರಮ ಸ್ಟಾರ್ಟ್ ಮೊದಲು ಆಯ್ತು. ಅವ್ರದ್ದು ಚಾಲು ಆದ ಬಳಿಕ ಎಲ್ಲ ಊರದ ನಿವಾದಿ ಚಾಲು ಆಗ್ತೈತಿ. ಮಾಂಸಾಹಾರಿ ನಡೆದಲ್ಲಿ ಇಲ್ಲಿ ತಿಂದವರು ನಮ್ಮ ಈ ಸರ್ವೆ ನಂಬರ್ದಾಗ ಹಾಯ್ದಿಲ್ಲ, ಯಾರೂ ಹಾದಿಲ್ಲ, ಹಾಯಂಗೂ ಇಲ್ಲ. ಮುಂದೆ ಎಗ್ಗದ ಅಂಗಡಿ ಇಲ್ಲ, ಮಾಂಸಾಹಾರಿ ಅಂಗಡಿ ಇಲ್ಲ. ಇಲ್ಲಿನ ನಾ ಹುಟ್ಟಕ್ಕಿಂತ ಮೊದಲಿಂದಾದ್ರೂ ಇಲ್ಲ, ಈಗಾದ್ರೂ ಯಾರೂ ಹಿರಿಯರು ಎಲ್ಲರೂ ಆದ ಏನು ಪಪ್ಸ ಆದ ಇದ ಥರ ಅಂಥದ್ದು ಏನೂ ಇಲ್ಲಿ ನಮ್ಮಲ್ಲಿ ಒಟ್ಟು ನಡೆಯಂಗೂ ಇಲ್ಲ, ನಡೆದೂ ಇಲ್ಲ. ಹಾಂ ಆಗೈತ್ರಲ್ಲ, ಇಲ್ಲಿ ಕೆಮಲಾಪುರಕ್ಕೆ ಮೊನ್ನೆ ನೋಡ್ರಿ, ಈಗ ಒಟ್ಟು ಒಂದು ತಿಂಗಳಾತು. ಈಗ ಮುಮಡೆನ್ಸ್ ಇರಲಿ, ಮುಂದೆ ಎಲ್ಲ ಕಾಸ್ಟ್ದವ್ರು, ಕುರುಬರ ಸಮಾಜದವ್ರು ಇರಲಿ, ಲಿಂಗಾಯತ ಸಮಾಜದವ್ರು ಇರಲಿ, ಎಲ್ಲ ಮಾದಿಗ ಸಮಾಜ, SC ST ಎಲ್ಲರೂ ಒಂದು ತಿಂಗಳು ಅಮಾಸಿನ ಒಂದು ತಿಂಗಳಿರ್ತಾ ಎಲ್ಲರೂ ಮನೆ ಸ್ವಚ್ಛ ಮಾಡಿ ಎಲ್ಲ ಹಾಸಿಗೆ ಎಲ್ಲ ಒಗೆದು ಎಲ್ಲ ಪಂಕ್ತಿ ಮಾಡ್ತಾರೆ ಉಗಾದಿ ಪಡ್ಡೆ ಆಗೋ ತನಕ. ಅಂಥದ್ರಾಗ ಅದನ್ನೇನು ಎಲ್ಲ ಹೇಳಂಗಿಲ್ಲ. ಒಂದು ಸ್ವಲ್ಪ ಮಣ್ಣೆ ಇದು ಕೆಮಲಾಪುರದಾಗ ಮಾಂಸಾಹಾರಿ ತಿಂದ ಡೆಬ್ಬ್ಯಾಗ ಕಟ್ಕೊಂಡು ಬರಾಕತ್ತೀರ. ಆ ಕೆಮಲಾಪುರದವ್ರು ಹೇಳ್ರವ್ರು, ಹಿಂಗೆ ಸುಟ್ಟಟ್ಟಿ ಕ್ರಾಸ್ ಮೇಗಿಂದ ಹಾಯ್ಸಿ ಹಂಗಾಯ್ಸಿ ಹೋಗು, ಗುಡಿ ಎತ್ತಿಗೆ ಹಾಯ್ಬೇಡ ಅಂತ ಹೇಳ್ರವ್ರು. ಅಂದ್ರೂ ಕೇಳಲಿಲ್ಲ ಅವ್ರು. ಅದಕ್ಕೇನು ಸಂಬಂಧ ಐತೆ ಅಂದು ಗುಡಿಯಿಂದ ಹಾದು ಹೋಗ್ಬೇಕಂತ ಕರೆಕ್ಟ್ ಬಂದು ಇಲ್ಲಿ ಗುಡಿ ಹಿಂದೆ ತಾರ್ಕೊಂಬಕ್ಕೆ ಬಡ್ದ ಇಬ್ಬರು ಕ್ಲಾಸ್ ಆಗ್ಯಾರ. ಅದೇನು ಯಾರಿಗೆ ಅಂಜಿಕೆ ಹಾಕಬೇಕು, ಅಂಗಡಿಯಲ್ಲಿ ಇಡ್ತಾರತ್ತ ಅಂಜಿಕೆ ಹಾಕೋದತ್ತಂತ ನನ್ನ ಭವಿಷ್ಯದಾಗ ಇಲ್ಲ, ನಾ ಸುಳ್ಳು ಹೇಳಂಗಿಲ್ಲ. ಮತ್ತು ಅದು ನನಗೆ ಪ್ರತ್ಯಕ್ಷ ಆಗೈತಿ. ಇಲ್ಲಿ ಮೊನ್ನೆ ಒಂದು ತಿಂಗಳು ಆತ್ರಿ. ಇದೇನು ಅಂಜಿಕೆ ಹಾಕಿ ಭಕ್ತರನ್ನ ತರಿಸುವಂಥ ದಿವಸ ಇಲ್ರಿ. ಎಲ್ಲ ಭಾಳ ಶಾಣೆ ಅದಾರು. ಆದ್ರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಮಾಂಸಾಹಾರಿ ಅದೊಂದು ಭಾಳ ಅಂದ್ರೆ ಭಾಳ ಕಠಿಣ ಕ್ರಮ ಆಯ್ತು. ಇಲ್ಲಿ ಮತ್ತೊಂದು ಏನೂ ಇಲ್ಲರಿ. ಇಲ್ಲಿ ಮಾಂಸಾಹಾರಿ ಅಂಗಡಿನೂ ಇಲ್ಲ. ಎಲ್ಲ 3-4 ರಾಜ್ಯದಿಂದ ಬರ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು. ಹಾಂ, ವಿಶೇಷ ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಆರಾಮ್ ತಪ್ಪಿರ್ತೈತಿ. ದವಾಖಾನಿಗೆ ಹೋಗ್ಬೇಕಾಗಿರ್ತೈತಿ. ದವಾಖಾನಿಗೆ ಹೋಗೋದು ಬೇಡಪ್ಪ, ನನ್ನ ಜಾತ್ರೆ ತಕ ನಿನಗೆ ಎಷ್ಟು ಹತ್ತೈತಿ ಅಷ್ಟು ರೊಕ್ಕ ಕೊಡ್ತೀನು, ನನಗೆ ಆರಾಮ ಮಾಡಂದು ಭಂಡಾರ ಕೊಡ್ದಿರ್ತಾರೆ. ಅವೆಲ್ಲ ರೊಕ್ಕ ಗೊಳೆ ಮಾಡ್ಕೊಂಡು ಪೆಟ್ಟಿಗೆ ತೊಗೊಂಬರ್ತಾರೆ. ಇಲ್ಲಿ ಒಬ್ಬೊಬ್ರು 5,000, 10,000, 20,000, 1,00,000 ತನಕ ತಂದು ಕೊಡ್ತಾರೆ. ಅದೊಂದು ವಿಶೇಷ. ಮುಂದೆ ಕುದುರೆಗತ್ತೆ ಮಾಡಪ್ಪ ನನ್ನ ಮುಂದಿನ ಜಾತ್ರೆ ತಕ ಅಂದು ಬೆಳ್ಳಿ ಕುದುರೆ ಏರಿಸ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಹೋಳಿಗೆ, ಶಿಖರಣಿ. ಇಲ್ಲಿ ರೊಕ್ಕದದು ಏನಿಲ್ಲ. ನುಸ್ತಾ ಬರೀ ಒಂದು ಬೋರ್ ಹೊಡೆಯವ್ರು ಇದ್ರಂದ್ರೆ ನಿಮ್ಮ ಹೊಲ್ದಾಗ ಒಂದು 5 ಮಂದಿಗೆ ಅನ್ನ ಹಾಕ್ತನು, ಹೋಳಿಗೆ, ಬಾಳಿಕಾಯಿ, ಶಿಖರಣಿ ಮಾಡಿ ದೇವ್ರನ್ನ ಪೌಳ್ಯಾಗ ಬಂದು ಉಣಿಸ್ತನಪ್ಪ ಅಂದ್ರೆ 3 ಇಂಚ 2 ಇಂಚ ನೀರು ಆಗ್ತೈತಿ. ಮತ್ತು ಎಲ್ಲರ ಬಂಗಾರ ಹಾಕ್ತನು, ರೊಕ್ಕ ಹಾಕ್ತನಂದ್ರೆ ಬೋರಿಗೆ ನೀರು ಆಗಂಗಿಲ್ಲ. ಇಲ್ಲಿ ಇದಂತೂ ಭಾಳ ಶತಸಿದ್ಧ ಮಾತು. ಇಲ್ರಿ, ಎಲ್ಲ ಅಗದಿ ಭಾಳ ಪ್ಯೂರ್. ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಮೀಟಿಂಗ್ ಅದಾಗ ಹೇಳ್ಯಾರು. ಆಮೇಲೆ ಈ ಕಮಿಟಿಗೆ ಎಲ್ಲ ಭಾಳ ವಾರ್ನಿಂಗ್ ಮಾಡ್ಯಾರ. ಒಟ್ಟು ಅಗದಿ ಎಲ್ಲರೂ ಕರೆಕ್ಟ್ ಭಂಡಾರ ಅಗದಿ ಸೂಕ್ಷ್ಮ ಎಲ್ಲ ಇತ್ತಂದ್ರೆ ಭಂಡಾರ ಮಾರಕ್ಕೆ ಹಚ್ರಿ, ಇರಲಿಲ್ಲ ಅಂದ್ರೆ ನಿಮ್ಮನ್ನ ಕ್ರಮ ತಗೋತಾನ ಅಂತ ಹೇಳ್ಯಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.